ನಮಸ್ತೆ ಕನ್ನಡಿಗರೇ. ಕನ್ನಡಕ್ಕಾಗಿ ಕೈಯೆತ್ತು, ಕನ್ನಡವೇ ನಿನ್ನ ತಾಕತ್ತು. ಕನ್ನಡಿಗರ ತಾಕತ್ತು ಕನ್ನಡ ಆಗಬೇಕು ಅನ್ನೋದಾದ್ರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡ ಜನರಾಜ್ಯೋತ್ಸವ ಅನ್ನುವ ಹೆಸರಿನಲ್ಲಿ ಡಿಸೆಂಬರ್ 28ನೇ ತಾರೀಕು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕನ್ನಡ ಚಳುವಳಿಗಾರರ ಭಾರಿ ದೊಡ್ಡ ಸಮಾವೇಶ. ಆ ಸಮಾವೇಶದಲ್ಲಿ ಆ ಜನರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡಿನ ಇಬ್ಬರು ಹಿರಿಯ ಕನ್ನಡ ಹೋರಾಟಗಾರರಿಗೆ ನಾವು ಸತ್ಕಾರ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅವರ ಇಬ್ಬರಿಗೂ, ಒಂದು ಕನ್ನಡದ ಚಳುವಳಿಯ ಮಹಾಧೀಮಂತ ನಾಯಕ, 5 ಬಾರಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಕನ್ನಡದ ಡಿಮಡಿಮವನ್ನ ಬಾರಿಸಿದಂತ ವಾಟಾಳ್ ನಾಗರಾಜ್, ಮತ್ತೊಬ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ನೇತಾರರು, ಕನ್ನಡದ ಕಿಚ್ಚನ್ನ ತನ್ನ ಅಂತರಂಗದಲ್ಲಿ ಇಟ್ಕೊಂಡು ನಾಡು ನುಡಿ ನೆಲಜಲ ಬಂದಾಗ ಕನ್ನಡದ ಕ್ರಾಂತಿಯ ಕಿಡಿಯಾಗಿ ವಿಜೃಂಭಿಸಿದವರು ಸಾರಾ ಗೋವಿಂದ್. ಇವರ ಇಬ್ಬರಿಗೂ ಒಂದು ರೀತಿಯ ಇಡೀ ಕನ್ನಡ ಜನಸಾಗರದ ಸತ್ಕಾರ ಅಂತ ಹೇಳಿದ್ರೆ ಇದು ತಪ್ಪಾಗ್ಲಾರ್ದು. ಅದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಕನ್ನಡ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವ, ಕಟ್ಟುಕೊಡುವ, ಪ್ರಶ್ನಿಸುವ ಒಂದು ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣ, ಕವಿಗೋಷ್ಠಿಗಳು, ಮತ್ತೆ ಸಂಜೆ ಅದ್ಭುತವಾದಂತ ಸತ್ಕಾರದ ಸಮಾರಂಭದ ಸಮಾವೇಶ ಇದೆಲ್ಲ ನಡೀತಾ ಇದೆ. ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರರು, ಎಲ್ಲ ಕನ್ನಡದ ಚಳುವಳಿಯ ಮುಂಚೂಣಿಯಲ್ಲಿರುವಂತ ಎಲ್ಲ ನಾಯಕರು, ಶ್ರೀಸಾಮಾನ್ಯ ಹೋರಾಟಗಾರ ತಾವೆಲ್ಲರೂ ಆ ಸಮಾವೇಶದಲ್ಲಿ ಪಾಲ್ಗೊಳ್ಬಹುದು. ಅದಕ್ಕೆ ಯಾವ ಹಂಗೂ ಇಲ್ಲ. ಕನ್ನಡಿಗ, ಕರ್ನಾಟಕ, ಕನ್ನಡ ಅನ್ನುವ ಪ್ರೀತಿ ಇದ್ರೆ ಸಾಕು ಆ ಸಮಾವೇಶಕ್ಕೆ ಬರಬಹುದು. ಹಾಗಾಗಿ ತಾವೆಲ್ಲ ಆ ಪ್ರೀತಿಯ ಹೊತ್ತು ಆ ಕನ್ನಡದ ಜನ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತಿರಲ್ಲ. ನಾವು ನಿಮ್ಮನ್ನು ಬರ್ಮಾಡ್ಕೊಳ್ಳಿಕ್ಕೋಸ್ಕರ ಡಿಸೆಂಬರ್ 28 ಕಾಯ್ತಾ ಇರ್ತೀವಿ. ಎಲ್ಲ ಕನ್ನಡಿಗರು ಒಗ್ಗೂಡೋಣ, ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಣ. ಕನ್ನಡ ವಿರೋಧಿಗಳಿಗೆ ಸಿಂಹ ಸ್ವಪ್ನವಾಗಿ ಅವತ್ತಿನ ಘೋಷಣೆ ನಮ್ದಾಗ್ಬೇಕು ಅನ್ನೋದಾದ್ರೆ ನೀವೆಲ್ಲ ಬರಬೇಕು. ದಯವಿಟ್ಟು ಎಲ್ಲ ಪಾಲ್ಗೊಳ್ಳಿ. ನಮಸ್ಕಾರ ಕನ್ನಡಿಗರೇ. ಜನರಾಜ್ಯೋತ್ಸವ ಗರ್ಜಿಸೋ ಸಮಯ ಬಂದಿದೆ.